ಎರಡನೇ ಪ್ರಶ್ನೆಯನ್ನ ಗಮನಿಸಿ. ದಿನದ ಒಂದು ನಿಶ್ಚಿತ ಸಮಯದಲ್ಲಿ 6 ಮೀಟರ್ ಎತ್ತರವಿರುವ ಗೋಪುರದ ನೆರಳಿನ ಉದ್ದವು ನೆಲದ ಮೇಲೆ 2 ವರ್ಗಮೂಲ 3 ಮೀಟರ್ ಆಗಿದೆ. ಆಗ ಸೂರ್ಯನ ಉನ್ನತ ಕೋನವು. ನೋಡಿ, ಇಲ್ಲಿ ದಿನದ ಒಂದು ನಿಶ್ಚಿತ ಸಮಯದಲ್ಲಿ 6 ಮೀಟರ್ ಎತ್ತರವಿರುವ ಗೋಪುರ. ಸೊ ಇಲ್ಲಿ AB, ಈ ಒಂದು ಗೋಪುರದ ಎತ್ತರ ಎಷ್ಟಿದೆ? 6 ಮೀಟರ್ ಇದೆ. ಸೊ ಈ ಗೋಪುರದ ನೆರಳಿನ ಉದ್ದ ಏನಾಗ್ತಾ ಇದೆ? 2 ವರ್ಗಮೂಲ 3 ಆಗಿದೆ. ಸೂರ್ಯನ ಉನ್ನತ ಕೋನ. ಸೊ ಇವುಗಳ ನಡುವಿನ ಕೋನ ಎಷ್ಟಾಗತ್ತೆ? ಸೊ ಇಲ್ಲಿ H ಅಂದ್ರೆ ಈ ಗೋಪುರದ ಎತ್ತರ ಏನಾಗತ್ತೆ ಮಕ್ಕಳೇ? 6 ಮೀಟರ್. ಅದೇ ರೀತಿ ಈ ಒಂದು ಗೋಪುರದ ನೆರಳಿನ ಉದ್ದ ಏನಾಗತ್ತೆ? B ಏನಾಗತ್ತೆ? 2 ವರ್ಗಮೂಲ 3 ಆಗಿದೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು? ಈ ಒಂದು ಕೋನದ ಅಳತೆಯನ್ನ ಹೇಳ್ಬೇಕು. ಹಾಗಾಗಿ ಇಲ್ಲಿ ಥೀಟಾಗೆ ಪಾರ್ಶ್ವಬಾಹು BC ಆದರೆ ಥೀಟಾಗೆ ಅಭಿಮುಖ ಬಾಹು ಯಾವ್ದಾಗತ್ತೆ? AB ಆಗತ್ತೆ. ಹಾಗಾದ್ರೆ ಇಲ್ಲಿ AB ಮತ್ತು BC ಬಾಹುಗಳ ಅನುಪಾತಗಳನ್ನು ಉಂಟು ಮಾಡುವ ತ್ರಿಕೋನ ಮಿತಿ ಯಾವ್ದಾಗತ್ತೆ ಹೇಳಿ? ಟ್ಯಾನ್ ಆಗತ್ತೆ. ಹಾಗಾದ್ರೆ ಇಲ್ಲಿ ಟ್ಯಾನ್ ಥೀಟಾ ಈಕ್ವಲ್ ಟು ಏನಾಗತ್ತೆ? AB ಡಿವೈಡೆಡ್ ಬೈ BC ಆಗತ್ತೆ. ಸೊ ಇಲ್ಲಿ AB ಬಾಹು 6 ಮೀಟರ್ ಡಿವೈಡೆಡ್ ಬೈ BC ಏನಾಗಿದೆ? 2√3 ಆಗಿದೆ. ಸೊ ಈಗ ಇದನ್ನ ಏನ್ ಮಾಡೋಣ? 6 ಡಿವೈಡೆಡ್ ಬೈ 2√3. ಸೊ ಇಲ್ಲಿ ಅಂಶ ಮತ್ತು ಛೇದಕ್ಕೆ ವರ್ಗಮೂಲ 3ರಿಂದ ಗುಣಿಸೋಣ. ಸೊ ಇದೇನಾಗತ್ತೆ? 6√3 ಡಿವೈಡೆಡ್ ಬೈ 2 ಇಂಟು √3 ಏನಾಗತ್ತೆ? 3 ಆಗತ್ತೆ. ಸೊ ಇದೇನಾಗತ್ತೆ ನೋಡಿ? 6√3. ಸೊ ಇಲ್ಲಿ ಬರೀತೇನೆ. 6√3 ಡಿವೈಡೆಡ್ ಬೈ 6 ಆಗತ್ತೆ. 6 ಕ್ಯಾನ್ಸಲ್ ಆಗತ್ತೆ. ಸೊ ಟ್ಯಾನ್ ಥೀಟಾ ಏನಾಗತ್ತೆ? √3 ಆಗತ್ತೆ. ಇಲ್ಲಿ √3. ಸೊ ಇಲ್ಲಿ √3 ಆಗಿರುವ ಕೋನ ಯಾವ್ದಾಗತ್ತೆ ಹೇಳಿ? 60 ಡಿಗ್ರಿ ಆಗತ್ತೆ. ಹಾಗಾದ್ರೆ ಇಲ್ಲಿ ಥೀಟಾ ಏನಾಗಿದೆ? ಸೂರ್ಯನ ಉನ್ನತ ಕೋನ 60 ಡಿಗ್ರಿ. ಸೊ ಎ ಏನಾಗಿದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗತ್ತೆ.